ನಾವು ಹೊರಗಡೆ ಓಡಾಡ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ಸಮಾರಂಭದಲ್ಲಿದ್ದಾಗ ಅಥವಾ ಎಲ್ಲಾದರೂ ಅಪರಿಚಿತರನ್ನು ಭೇಟಿಯಾಗ್ತಾ ಇರ್ತೇವೆ, ಅನೇಕರನ್ನು ನೋಡ್ತಾ ಇರ್ತೇವೆ. ಆಗೆಲ್ಲ ಒಂದು ಮುಗುಳ್ನಗು ನಮ್ಮ ಮುಖದಲ್ಲಿರಬೇಕು. ಮತ್ತು ಯಾರಾದರೂ ನಮ್ಮ ಹತ್ರ ಬಂದು ಏನಾದರೂ ಹೇಳ್ಕೊತಾ ಇದ್ದರೆ ಸ್ವಲ್ಪ ಸಮಾಧಾನದಿಂದ ಅವರ ಮಾತು ಕೇಳುವಂಥ ಒಂದು ತಾಳ್ಮೆ ನಮಗಿರಬೇಕು. ಯಾಕೆಂದರೆ ಯಾರ ಜೀವನದಲ್ಲಿ ಎಲ್ಲಿ ಕಷ್ಟ ಇದೆಯೋ ನಮಗಂತೂ ಗೊತ್ತಿಲ್ಲ. ನಾವು ಎಲ್ಲರಿಗೂ ಕೂಡ ಹಣ ಸಹಾಯನೋ ಮತ್ತೊಂದು ವಸ್ತುವಿನ ಸಹಾಯನೋ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಲಿರೋದೇನು ಗೊತ್ತಾ? ಸಮಾಧಾನವಾಗಿ ಕೆಲವರನ್ನು ಮಾತಾಡಿಸೋದು, ಸಮಾಧಾನವಾಗಿ ಮತ್ತೊಬ್ಬರ ಮಾತು ಕೇಳಿದಾಗಲೂ ಕೂಡ ಅವರಿಗೆ ಎಷ್ಟೋ ಸಾಂತ್ವನ ಸಿಕ್ಕಿಬಿಡತ್ತೆ. ಈ ಸಾಂತ್ವನದಿಂದ ಅವರಿಗೆ ಒಂದಷ್ಟು ನೆಮ್ಮದಿಯ ಕ್ಷಣಗಳನ್ನು ನಾವು ಕೊಟ್ಟಿರ್ತೇವೆ. ಆದ್ದರಿಂದನೇ ಧಾವಂತದ ಬದುಕಿನಲ್ಲಿ ಎಲ್ಲಿಗೋ ಓಡಿ ಹೋಗ್ತಾ ಇರ್ತೇವೆ. ಸ್ವಲ್ಪ ಪಾಸ್ ಮಾಡಿ ಮತ್ತೊಬ್ಬರ ಮಾತುಗಳನ್ನು ಕೇಳುವಂಥ, ಅವ್ರಿಗೊಂದು ಸಮಾಧಾನ ಮಾಡುವಂಥ ವ್ಯವಧಾನವನ್ನು ಇಟ್ಕೊಳ್ಳೋಣ. ಇದರಿಂದ ಯಾರಿಗೋ ನಾವು ಒಂದು ಪುಟ್ಟ ಸಹಾಯವನ್ನು ಮಾಡ್ತಾ ಇರ್ತೇವೆ, ಯಾರದೋ ದಿನವನ್ನು ಒಂಚೂರು ಚಂದವಾಗಿಸಿರ್ತೇವೆ.